ಬೇಸಿಗೆ ರಜೆ ಬಂದ ತಕ್ಷಣ ಸ್ವಲ್ಪ ಕೆಲಸ ಕಡಿಮೆ ಆಗ್ತದೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಗೇನ್ ಆಗ್ತೇನೆ. ಹಾಗಾಗಿ ಲೈಟಾಗಿ ವಾಕಿಂಗ್ ಮಾಡ್ತೇನೆ. ಅದೇ ರೀತಿ ಮೊನ್ನೆ ಕಾಲೇಜ್ ಎದುರುಗಡೆ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ನನಗೆ ಕಾಲೇಜ್ ಡೇಸ್ಗಳಲ್ಲಿ ನೆನಪಾಯಿತು. ಯಾಕೊಂದು ವೀಡಿಯೋ ಮಾಡ್ಕೊಳ್ಬಾರ್ದು ಅಂತ ಈ ವಿಡಿಯೋ ಮಾಡ್ತಿದ್ದೇನೆ. ಬಾಲ್ಯ, ಶಾಲೆ, ಕಾಲೇಜು ಇವೆಲ್ಲ ನಮ್ಮ ಜೀವನದಲ್ಲಿ ಎಷ್ಟೊಂದು ಸುಂದರವಾದ ಅದ್ಭುತವಾದ ಅಧ್ಯಾಯಗಳಲ್ವಾ. ಆ ದಿನಗಳಲ್ಲಿ ಜವಾಬ್ದಾರಿಗಳ ಭಾರ ಕಡಿಮೆ, ಆದರೆ ಕನಸುಗಳಿಗೆ ಬಣ್ಣ ಹೆಚ್ಚು. ಬೆಳಿಗ್ಗೆ ಸ್ನೇಹಿತರನ್ನು ಭೇಟಿಯಾಗುವ ಉತ್ಸಾಹ, ಕ್ಲಾಸ್ ರೂಮ್ನಲ್ಲಿ ಆಗುವ ನಗು, ತಮಾಷೆ, ಶಿಕ್ಷಕರ ಬೈಗುಳ ಇವೆಲ್ಲ ಇಂದಿಗೂ ಮನಸ್ಸಿನಲ್ಲಿ ಹಸಿರಾಗಿವೆ. ಸ್ನೇಹಿತರೊಂದಿಗೆ ಹಂಚಿಕೊಂಡ ಊಟ, ಆಟದ ಮೈದಾನದಲ್ಲಿ ಕಳೆದ ಕ್ಷಣಗಳು, ಪರೀಕ್ಷೆಯಾದ ನಂತರ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಅಮೂಲ್ಯವಾದ ಗಳಿಗೆಗಳು, ಹೊಸ ಸ್ನೇಹಿತರು, ಬಣ್ಣ ಬಣ್ಣದ ಕನಸುಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರವಾಸಗಳು, ಭವಿಷ್ಯದ ಬಗ್ಗೆ ಕಟ್ಟಿಕೊಂಡ ಆಶಯಗಳು ಜೀವನಕ್ಕೆ ಹೊಸ ದಾರಿಯನ್ನೇ ಮೂಡಿದವು. ಇಂದು ಜೀವನದಲ್ಲಿ ಜವಾಬ್ದಾರಿಗಳ ನಡುವೆ ಆ ದಿನಗಳನ್ನು ನೆನೆಸಿಕೊಂಡಾಗ ಮನಸ್ಸು ಮತ್ತೆ ಆ ದಿನಗಳಿಗೆ ಮರಳಲು ಹಾತೊರೆಯುತ್ತದೆ. ಆಗಿನ ನಿಷ್ಕಲ್ಮಶ ನಗು, ನಿರಾಳ ಮನಸ್ಸು, ಸ್ನೇಹದ ಸೌಹಾರ್ದವನ್ನು ಮತ್ತೆ ಅನುಭವಿಸುವ ಆಸೆ ಮೂಡುತ್ತದೆ. ನಿಜವಾಗಿಯೂ ಶಾಲಾ ಕಾಲೇಜಿನ ಆ ಬಾಲ್ಯ ದಿನಗಳು ಬದುಕಿನ ಅಮೂಲ್ಯವಾದ ಸಂಪತ್ತು. ಅವು ಮರಳಿ ಬಾರದಿದ್ದರೂ ಅವುಗಳ ನೆನಪು ನಮ್ಮ ಜೀವನದಲ್ಲಿ ಸದಾ ಹಸಿರಾಗಿರುತ್ತದೆ. ಆ ದಿನಗಳನ್ನು ನೆನೆಸಿಕೊಂಡಾಗ ಅದ್ಭುತವಾದ ದಿನಗಳು ಎಂದು ಮನಸ್ಸನ್ನು ತುಂಬಿ ತುಳುಕುತ್ತದೆ. ಈ ಕಾಲೇಜಿನಲ್ಲಿ ನಾನು 2 ವರ್ಷ ಕಲಿತಿದ್ದೆ. PUCಯಲ್ಲಿ ಸೈನ್ಸ್ ತಗೊಂಡಿದ್ದೆ. ಅದೊಂದು 2 ವರ್ಷ ಎಷ್ಟು ಕಷ್ಟಪಟ್ಟು ಓದಿದ್ದು ಹೇಳಿದರೆ, ಕನ್ನಡ ಮೀಡಿಯಮ್ನಲ್ಲಿ ಕಲಿತು ಹೋದ ನಮಗೆ ಇಂಗ್ಲೀಷ್ನಲ್ಲಿ ಅದು ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸನ್ನು ಅರಗಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆದರೆ ಶಿಕ್ಷಕರ ಪ್ರೋತ್ಸಾಹದಿಂದ ನಮಗೆ ತುಂಬ ಈಸಿ ಆಗ್ತಿತ್ತು. ಯಾಕೆ ಹೇಳಿದರೆ, ಮಧ್ಯಾಹ್ನ ನಂತರ ಊಟ ಆದ ನಂತರ ನಮಗೆ ಡೈಲಿ ವರ್ಕೌಟ್ ಮಾಡಿಸ್ತಿದ್ರು. ಫಿಸಿಕ್ಸು, ಕೆಮಿಸ್ಟ್ರಿ ಅಥವಾ ಲ್ಯಾಬಲ್ಲಿ ಬಯಾಲಜಿ ಏನಾದರೂ ಒಂದು ಬರೆಸ್ತಾನೆ ಇದ್ದಿದ್ರು. ಕಾಲೇಜ್ ಕಾಂಪೌಂಡ್ ಒಳಗಡೆ ಹೋಗಬೇಕು, ನನ್ನ ಕ್ಲಾಸ್ ರೂಮ್ ಎದುರುಗಡೆ ಕೂತ್ಕೊಳ್ಬೇಕು ಸ್ವಲ್ಪ ಹೊತ್ತಂತ ಆಸೆಯಲ್ಲಿ ಬಂದೆ. ಆದರೆ ಅಲ್ಲಿ ಕಾಲೇಜ್ ಬೀಗ ಹಾಕಿತ್ತು. ಒಳಗೆ ಹೋಗ್ಲಿಕ್ಕೆ ಆಚೆ ಈಚೆ ಎಲ್ಲಾದರೂ ದಾರಿ ಉಂಟ ನೋಡಿದೆ, ಬಿಲ್ಕುಲ್ ಕಾಣಲಿಲ್ಲ. ಅಲ್ಲಿಂದವೇ ನಿಂತು ಒಳಗೆಲ್ಲ ಒಮ್ಮೆ ನೋಡಿ ಹಿಂದಿನ ದಿನಗಳನ್ನೆಲ್ಲ ನೆನಪಿಸ್ಕೊಂಡು ವಾಪಸ್ ಬಂದೆ.